ಅದನ್ನ ನೋಡ್ತಾ ಇದ್ದೀರಾ? ಅದು ಆಕ್ಚುಲ್ ಆಗಿ ಕರಡಿ ಬೆಟ್ಟ ಅಂತ. ಅದು ಕರಡಿ ಉದ್ದುದ್ದ ಕೂದಲು ಕಪ್ಪಿಗಿರುತ್ತಲ್ಲ, ಅದು ಏನಕ್ಕೆ ಗೊತ್ತ ಅದು ಕರಡಿ ಬೆಟ್ಟ ಅಂತ ಹೆಸರು ಬಂದಿದ್ದು. ಒಂದಿನ ನನ್ನಂತೋನ್ ಯಾನೋ ಒಬ್ಬ ಬಿಯರು, ಬಿರಿಯಾನಿ, ಜಾಮೂನು ಎಲ್ಲ ಅಲ್ಲಿ ತಗೊಂಬಂದ್ ತಿಂದು ಹಂಗೆ ಮಲಗಿದ್ನಂತೆ. ಸಡನ್ ಆಗಿ ಒಂದ್ ಕರಡಿ ಬಂದ್ಬಿಡ್ತಂತೆ. ಹಂಗೇ ಗುರಾಯಿಸ್ಕೊಂಡ್ ನೋಡ್ತಂತೆ. ಹಂಗೆ ಬಂದು ಚಕ 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 ಅಂತ ಅವ್ನ ಕಾಲ್ನೆಲ್ಲ ನೆಕ್ಬಿಡ್ತಂತೆ. ಕರಡಿ ಯಾಕತ್ತ ಕಾಲ್ನ ನೆಕ್ಕದು, ಅವ್ರು ಹಿಡ್ದಿಟ್ಟಿರೋ ಪ್ರಾಣಿ ತಪ್ಪಿಸ್ಕೊಂಡು ಓಡೋಗ್ಬಾರ್ದು ಅಂತ. ಆಮೇಲೆ ಅವ್ನ ಹಂಗೆ ಅಲಕ್ಕಾಗಿ ಎತ್ಕೊಂಡು ಹೋಗಿ ಗುಹೆಲ್ ಮಲಗಿಸಿ ಅವ್ನ ಇಟ್ಕೊಂಡು ಫಸ್ಟ್ ನೈಟು, ಸೆಕೆಂಡ್ ನೈಟು, ಥರ್ಡ್ ನೈಟು, 31st ನೈಟ್ ಹಿಡ್ದು ಇಟ್ಕೊಂಡಿತ್ತಂತೆ. ಆ ಕರಡಿ ಇನ್ನೊಂದು ಕರಡಿನ ಕರ್ಕೊಂಬರಕ್ ಹೋಯ್ತಲ್ಲ, ಗೊತ್ತಾಗ್ಬಿಟ್ಟು ಓಡೋಗ್ಬಿಟ್ಟವನೆ. ಅವತ್ತಿಂದ ಈ ಬೆಟ್ಟಕ್ಕೆ ಕರಡಿ ಬೆಟ್ಟ ಅಂತ ಹೆಸರು ಬಂತು. ಆಮೇಲೆ ಒಂದಿನ ಯಾವತ್ತು ಯೋಗರಾಜ್ ಭಟ್ಟವ್ರು ಇಲ್ಲಿಗೆ ಬಂದಿದ್ರಂತೆ ಹಾಡ್ ಬರೆಯಕ್ಕೆ. ಅವಾಗ ಈ ವಿಚಾರ ಗೊತ್ತಾಗ್ಬಿಟ್ಟು ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸ್ಬಾರ್ದು ರೀ ಅಂತ ಹಾಡಿದೆಯಲ್ಲ, ಅದು ಇಲ್ಲಿ ಇನ್ಸ್ಪೈರ್ ಆಗೇ ಬರ್ದಿದ್ದಂತೆ, ಗೊತ್ತಾ? ನಾನು ಇಷ್ಟು ಮಾತಾಡ್ತಾ ಇದ್ದು ಸ್ವಾಮಿ ವಿವೇಕಾನಂದ ಹತ್ರ ಸೈಲೆಂಟ್ ಆಗಿ ಕೈ ಕಟ್ಕೊಂಡು ನಿಂತಿದ್ದೀರಾ? ಸುಳ್ಳು ಹೇಳೋರ ಹತ್ರ ನಾನು ಮಾತಾಡಲ್ಲ. ಅಯ್ಯೋ ರಾಮಚಂದ್ರ, ನಿಜವಾಗ್ಲೂ ಹೆಣ್ಕರಡಿ ಕತೆ ಕಣ್ರಿ. ಯಾರು ಕಾಣಿಸ್ತಾ ಇಲ್ಲ. ಬೇಕಾದ್ರೆ ಯೋಗರಾಜ್ ಭಟ್ರಿಗೆ ಫೋನ್ ಮಾಡಿ ಕೇಳಿಸ್ಲಾ? ನಾನು ಅದ್ರ ಬಗ್ಗೆ ಕೇಳಿಲ್ಲ. ಮತ್ತಿದ್ಯಾವ್ದ್ರ ಬಗ್ಗೆ? ನೀವು ಟೆನ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ. ಅಯ್ಯೋ ಪಾಂಡುರಂಗ, ಟೆನ್ಷನ್ ಅಂತ ಅದೇ ಪ್ಲೇಟ್ ಆಗ್ತಾ ಇದೀರಲ್ರಿ. ನಾನ್ ಯಾಕ್ರಿ ಟೆನ್ಷನ್ ಆಗೋಣ? ನಾನ್ ನಿಜ ತಿಳ್ಕೊಳ್ಳೋವರೆಗೂ ಬಿಡಲ್ಲ. ದಟ್ಸ್ ಮೈ ನೇಚರ್. ನಿಮ್ ಬಗ್ಗೆ ನನ್ ಟೆನ್ಷನ್ ತೊಳಕ್ ನೀವೇ ನನ್ ಗರ್ಲ್ ಫ್ರೆಂಡಾ, ಉಡ್ಬಿನ? ಯಾಕೆ ಟೆನ್ಷನ್ ಆಗ್ಲಿ? ನೋ ಬಡಿ ಅಂತ ತಿಳ್ಕೊಳ್ಳಿ, ಆದ್ರೆ ಟೆನ್ಷನ್ ಮಾಡ್ಕೊಂಡ್ರಿ ತಾನೆ. ಇವ್ರಂತೂ ನನ್ನ ಬಿಡಲ್ಲ. ಹೌದು ರೀ, ನಾನ್ ಟೆನ್ಷನ್ ಆದೆ. ಟೆನ್ಷನ್ ಆದ್ರಿ ತಾನೆ? ಮತ್ ಯಾಕೆ ಇಷ್ಟ ಈಗೋ ನಿಮ್ಗೆ? ಅದು ಏನಂದ್ರೆ, ನಾನು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ನಂಗೊಂಥರ ಆಗ್ತದೆ. ಪ್ಲೀಸ್ ಪ್ಲೀಸ್ ಹೇಳಿ. ಅದು ಪ್ಲೀಸ್ ಹೇಳಿ. ನೀವು ತಪ್ಪು ತಿಳ್ಕೊಳ್ಳಲ್ಲ, ಹೇಳಿ. ಅದು ಆಕ್ಚುಲ್ ಆಗಿ ಆಮೇಲೆ ನಿಮ್ಮ ಅಮ್ಮಂಗೆ ಹೇಳ್ಬಿಡಲ್ಲ ತಾನೆ? ಯಾರಿಗೂ ಹೇಳಲ್ಲ. ಅದು ಆಕ್ಚುಲ್ ಆಗಿ ಏನಾಯ್ತು ಅಂದ್ರೆ ಆಗುತ್ತೆ, ಸುಮ್ಮನೆ ಹೇಳ್ರಿ. ಆಕ್ಚುಲ್ ಆಗಿ 10 ದಿವಸದಿಂದ ಒಂದು ಹೊಸ ಮೊಬೈಲ್ 35,000 ಕೊಟ್ಟು ತಗೊಂಡೆ. ನಿಮ್ಗೆ ಮಾತಾಡಕ್ ಕೊಟ್ನಲ್ಲ, ನೀವೆಲ್ಲ ಎತ್ಕೊಂಡು ಹೋಗ್ಬಿಟ್ರೇನೋ ಅನ್ಕೋಬಿಟ್ಟೆ. ಅದೇ ನೀವು ಮಾತಾಡಕ್ ಕೊಟ್ನಲ್ಲ, ನೀವು ಫೋನ್ ಎತ್ತಾಕೊಂಡು ಹೋಗ್ಬಿಟ್ರಿ ಅನ್ಕೋಬಿಟ್ಟೆ. ಡೌಟ್. ಹೌದು, ಎಲ್ರಿಗೂ ಇದೇ ತರ ಉರಿಸ್ತೀರಾ? ಪಿಂಕ್ ಕಲರ್ ಟಾಪ್, ವೈಟ್ ಸ್ಕರ್ಟ್, ಹೈ ಹೀಲ್ಸ್, ಅವ್ರಿಗೆ ಮಾತ್ರ ಉರಿಸ್ತೀನಿ. ನೀವು ಬೆಂಕಿ ಹಾಕ್ಬೇಡಿ. ನಮ್ ವೇವ್ ಲೆಂತ್ ಯಾರು ಸೆಟ್ ಆಗಲ್ಲ ಅವ್ರನ್ನ ಮಾತ್ರ ಉರಿಸ್ತೀನಿ. ಸರಿ, ನನ್ನಂತವಳು ಇಷ್ಟ ಆಗಲ್ಲ. ಹಾಗಾದ್ರೆ ನಿಮ್ ವೇವ್ ಲೆಂತ್ಗೆ ಎಂತ ಹುಡುಗಿ ಸೆಟ್ ಆಗ್ತಾಳೆ? ಹುಡುಗಿರ? ಅಯ್ಯಪ್ಪ, ನಮಗೂ ಹುಡುಗಿರ್ಗೂ ಬಹಳ ದೂರ. ಆ ವಿಚಾರಕ್ಕೆ ಹೋಗಲ್ಲ. ಬೇಡ, ನಮ್ನ ಏನು ಕೇಳಲೇಬೇಡಿ. ಇದು ಲಿವಿಂಗ್ ಟುಗೆದರ್ ಜಮಾನಾ ಬಾಸ್. ಯೂತ್ ಅಂದ್ರೆ ಗರ್ಲ್ ಫ್ರೆಂಡು, ಚಾಟಿಂಗು, ಡೇಟಿಂಗು, ಎಕ್ಸೆಟ್ರಾ ಎಲ್ಲ ಇರತ್ತೆ. ಅಷ್ಟು ಗೊತ್ತಿಲ್ಲದೆ ಇರೋ ಸಾಚನಾ ನೀವು? ರೇ, ನಾವೇ ನಿಮ್ಗೆ ನಾನು ಸಾಚ ಅಂತ ಹೇಳದ್ನ ಹಂಗ ಅನ್ಬಿಟ್ಟು ಬೆಳ್ಚಿಪ್ಪ ಬಚ್ಚನೂ ಅಲ್ಲ. ನನಗೂ ಒಬ್ಳು ಫ್ರೆಂಡ್ ಇದ್ಲು. ವಾವ್, ನೀವು ಎಕ್ಸ್ಪೀರಿಯನ್ಸ್ ಹ್ಯಾಂಡೆ, ಒಂಥರ ಪ್ಲೇ ಬಾಯ್ ಟೈಪ್. ಹಾಗಾದ್ರೆ ನಿಮ್ಗೂ ಲವ್ ಮಾಡಕ್ ಬರುತ್ತೆ ಅಂತಾಯ್ತು. ಸಿಮೆಂಟ್ ಮೇಲೆ ಉಳ್ ಬೆಳೀತೈತೆ ಅಂದ್ರೆ ನಮ್ಮ ಹೃದಯದಲ್ಲಿ ಲವ್ ಬೆಳೆಯಲ್ವಾ? ನಾನೊಂದು ಹುಡುಗಿನ ಪ್ರೀತಿಸಿದ್ದೆ. She is my first true love. ಅವಳ ಹೆಸರೇನು? ಇವಾಗ ಅದು ಇಂಪಾರ್ಟೆಂಟಾ? ನೀವು ಮಾತ್ರ ನನ್ ಬಗ್ಗೆ ತಿಳ್ಕೋಬಹುದು, ನಾನ್ ಮಾತ್ರ ನಿಮ್ ಬಗ್ಗೆ ತಿಳ್ಕೋಬಾರ್ದಾ? ನಮ್ ಲವ್ ಸ್ಟೋರಿನ ಯಾವ ಪಾರ್ಟಿಂದ ಶುರು ಮಾಡ್ಲಿ? ಟೈಟ್ಲಿಂದ. ಅವಳ ಹೆಸರು ಸುಂಚಿ ಅಂತ. ಏನು? ಹೌದ್ರಿ, ಸುಂಚಿ ಅಂತ. ಸುಂಚಿ? ಸುಂಚಿ? ಹ್ಞೂನ್ರಿ. ಅವಳ ಹೆಸರ? ಹೌದು ಕಣ್ರಿ ರೇ. ಸುಂಚಿ. ಸುಂಚಿ. ರೀ, ವೇಟ್, ಹಲೋ, ರೀ, ನಿಂತ್ಕೊಳ್ಳಿ. ಸಾರಿ, ನಿಮ್ಗೆ ಗರ್ಲ್ ಫ್ರೆಂಡ್ ಇರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೆ ಅವಳಿಗೆ ಯಾವ್ದಾದ್ರು ಮಾಡರ್ನ್ ಹೆಸರಿರುತ್ತೆ ಅನ್ಕೊಂಡ್ರೆ, ಸೊಳ್ಳೆ ಕಿವಿಯಲ್ಲಿ ಸುಯ್ ಅಂತ ಸುಯ್ಗುಟ್ಟೋ ತರ ಹೆಸರಿದ್ಯಲ್ರಿ, ಸುಂಚಿ ಅಂತ. ಯಾರಾದ್ರೂ ಇದನ್ ಹೆಸರು ಅಂತಾರ? ರೀ, ನಿಂತ್ಕೊಳ್ರಿ. ಅದ್ರಲ್ಲಿ ಅಷ್ಟೊಂದು ನಗದೇನಿದೆ? ಚೈನಾ ಹುಡುಗಿರ ಹೆಸರು ಹಂಗೆ ಇರೋದು. ಚೈನೀಸಾ? ಇಂಡಿಯಾಗೂ ಚೈನಾಗೂ ವಾರ್ ಕೇಳಿದೀನಿ, ಇವಾಗ ಪ್ಯಾರ್ಗೆ ಆಗ್ಬಿಟ್ಟಿದ್ಯಾ?
ಓಕೆ ಓಕೆ ಸಾರಿ. ಅವಳು ನೋಡಕ್ ಹೇಗಿದ್ಲು? ಅಂದವಾಗಿದ್ಲಾ? ಅವಳು ತುಂಬಾ ಸುಂದರವಾಗಿದ್ಲು. ಅವಳು ಚಿಕ್ಕ ಚಿಕ್ಕ ಕಣ್ಣು, ಆ ಚಿಕ್ಕ ಮೂಗು, ಆ ಚಿಕ್ಕ ಲಿಪ್ಸು, ಆ ಸ್ಟ್ರೈಟನ್ ಆದ ಹೇರ್ಸು. ಶಿ ವಾಸ್ ವೆರಿ ಕ್ಯೂಟ್. ಅವಳು ಮೈಸೂರು ಯೂನಿವರ್ಸಿಟಿಲಿ ಕೋರ್ಸ್ ಮಾಡಕ್ ಬಂದಿದ್ಲು. ನನ್ನ ಫ್ರೆಂಡ್ ರೂಮ್ ಪಕ್ಕನೆ ರೂಮ್ ಮಾಡಿದ್ಲು. ಹೋಗ್ತಾ ಬರ್ತಾ ದಿನ ಅವಳನ್ನ ನೋಡ್ತಾ ಇದ್ದೆ. ಒಂದಿನ ಅವಳನ್ನ ಸೆಪರೇಟ್ ಆಗಿ ಮೀಟ್ ಮಾಡೋಂತ ಒಂದು ಆಪರ್ಚುನಿಟಿ ಸಿಕ್ತು. ಸಪರೇಟ್ ಆಗಿ ಮೀಟ್ ಮಾಡಿದ್ರ? ಏನ್ ಮಾತಾಡಿದ್ರಿ? ನಾನು ಸ್ವಲ್ಪ ದಪ್ಪ ಇದ್ದೀನಲ್ಲ, ಸಣ್ಣಾಗ ಕುಂಫು ಹೇಳ್ಕೊಡು ಒಂದೇ. ಅದಕ್ಕೆ ಸುಮ್ಚಿ ಏನಂದ್ಲು? ನಾನು ನಿನ್ ಕುಂಫು ಹೇಳ್ಕೊಡ್ತೀನಿ, ನೀನ್ ನನ್ ಕನ್ನಡ ಹೇಳ್ಕೊಡು ಅಂದ್ಲು. ವಾವ್. ಹಾಗಾದ್ರೆ ಲವ್ ಅಲ್ಲಿ ಫಸ್ಟ್ ಯಾರು ಬಿದ್ದಿದ್ದು? ಲವ್ ಅಲ್ಲಿ ಫಸ್ಟ್ ಸೆಕೆಂಡ್ ಅಂತಿಲ್ಲ ರೀ. ಲವ್ ಅಲ್ಲಿ 1+1 1. ಇಬ್ರಿಗೂ ಒಟ್ಟಿಗೆ ಲವ್ ಆಯ್ತು. ಸೋ ಸ್ವೀಟ್. ಆದ್ರೆ ಅವಳಿಗೆ ನನಗಿನ್ನ ನನ್ನ ಕವಿತೆ ಅಂದ್ರೆ ತುಂಬಾ ಇಷ್ಟಪಡೋಳು. ನೀವು ಕವಿತೆನೂ ಬರೀತೀರಾ? ಯಾಕ್ರಿ ನಾವು ಕವಿತೆ ಬರಿತೀವಿ ಅಂದ್ರೆ ಅಷ್ಟೊಂದು ಶಾಕ್ ಆದ್ರೆ ಮೈಸೂರಿನವ್ರು ಕವಿತೆ ಬರಿಬಾರ್ದಾ? ಕವಿಗಳಿಗೆ ಕಲಾವಿದರಿಗೆ ಮೈಸೂರು ತವರೂರ್ ಕಣ್ರಿ. ಹೌದು, ಸುಂಚಿ ಚೈನೀಸು. ಅವಳು ಕನ್ನಡ ಕವಿತೆ ಹೇಗೆ ಅರ್ಥ ಆಗ್ತಿತ್ತು? ಲ್ಯಾಂಗ್ವೇಜ್ ಅರ್ಥ ಆಗ್ಲಿಲ್ಲ ಅಂದ್ರೂ ನನ್ನ ಬಾಡಿ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಇತ್ತು, ನನ್ನ ಮನಸ್ಸಿನ ಮಾತು ಅರ್ಥ ಆಗ್ತಾ ಇತ್ತು. ಹಾಗಾದ್ರೆ ನನ್ಗೋಸ್ಕರ ಒಂದು ಕವಿತೆ ಹೇಳ್ತೀರಾ? ನೋ ಪ್ಲೀಸ್ 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 ಪ್ಲೀಸ್, ಒಂದೇ ಒಂದು. ಹಂಗ್ ಸಡನ್ ಆಗಿ ಕೇಳಿದ ತಕ್ಷಣ ಕವಿತೆ ಎಲ್ಲ ಬರಲ್ಲ ರೀ. ಸುಂಚಿ ಕೇಳಿದ್ರೆ ಮಾತ್ರ ಬರುತ್ತಾ? ಸರಿ, ನನ್ನ ಸುಂಚಿ ಅಂತಾನೆ ಅನ್ಕೊಳ್ಳಿ. ಸಾರಿ, ಆತರ ಎಲ್ಲ ಅನ್ಕೊಳಕ್ ಆಗಲ್ಲ. ನೀವ್ ನನ್ನ ತುಂಬಾ ಡಿಸಪಾಯಿಂಟ್ ಮಾಡ್ತಿದ್ದೀರಾ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನನ್ಗೊಂದ್ ಮಾತು ಅರ್ಥ ಆಯ್ತು. ನೀವು ಸುಂಚಿನ ಲವ್ ಮಾಡೋದಕ್ಕಿಂತ ಹೆಚ್ಚಾಗಿ ಕವಿತೆನ ಲವ್ ಮಾಡ್ತೀರಾ ಅಂತ. ನಿಮ್ಮಂತ ಹುಡುಗರು ಈ ಕಾಲದಲ್ಲಿ ಸಿಗೋದು ತುಂಬಾ ಅಪರೂಪ. ಆದ್ರೆ ಒಂದ್ ಸ್ಮಾಲ್ ಕರೆಕ್ಷನ್ ಕಣ್ರಿ. ಇವತ್ತಿನ ಕಾಲದಲ್ಲಿ ಹುಡುಗಿರು ಕವಿತೆಗೆಲ್ಲ ಇಂಪ್ರೆಸ್ ಆಗಲ್ಲ. ಯಾಕಂದ್ರೆ ಅವ್ರ ಲೈಫ್ ಎಕ್ಸ್ಪೆಕ್ಟೇಷನ್ ಬೇರೆ ತರ ಇರುತ್ತೆ. ಅಂದ್ರೆ ಹುಡುಗಿರು ಯಾವ ತರ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಾರೆ? 6 5 4 3 2 1. ಇದೇನ್ರಿ ಒಳ್ಳೆ ಫೋನ್ ನಂಬರ್ ತರ ಏನೋ ಹೇಳಿದ್ರಿ? 6 ಡಿಜಿಟ್ ಸ್ಯಾಲರಿ, 5 days ವರ್ಕ್ ಮಾಡ್ಬೇಕು, 4 ವೀಲರ್ ಕಾರ್ ಇರ್ಬೇಕು, 3 bedroom ಮನೆ ಇರ್ಬೇಕು, 2 ಮಕ್ಳು ಇರ್ಬೇಕು, 1 ಸ್ವೀಟ್ ಆರ್ಟ್ ಇರ್ಬೇಕು. ಸೂಪರ್. ಈ ಫಾರ್ಮುಲಾ ಏನ್ ತಪ್ಪಿದೆ? ಹುಡುಗಿರ್ ಲೈಫ್ ಸೆಕ್ಯೂರಿಟಿ ನೋಡೇ ನೋಡ್ತಾರಲ್ವಾ? ಈಗ ಸುಮ್ಚಿ ನಿಮ್ ಕೆಲ್ಸದ ಬಗ್ಗೆ ಏನು ಕೇಳಿಲ್ವಾ? ಹೌದು, ನೀವೇನ್ ಕೆಲಸ ಮಾಡ್ತಿದ್ದೀರಾ? ನಾವ್ ಯಾರ ಕೈ ಕಾಲ್ ಕೆಳಗೂ ಕೆಲಸ ಮಾಡಕ್ ಇಷ್ಟಪಡಲ್ಲ. ಅಂದ್ರೆ ನಡು ರೋಡಲ್ಲಿ ಕ್ರಿಕೆಟ್ ಆಡ್ತಾ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತಿದ್ದೀರಾ? ಕ್ರಿಕೆಟ್ ಪ್ಲೇಯರ್ ಅಲ್ಲ, ಫಿಲಂ ಸ್ಟಾರ್ ಆಗ್ಬೇಕು ಅಂತ. ಫಿಲ್ಮ್ ಸ್ಟಾರ್? ಈಗ ನೋಡಿಲ್ವಾ, CCL ಅಲ್ಲಿ ಚೆನ್ನಾಗಿ ಕ್ರಿಕೆಟ್ ಆಡೋರ್ನ ಕರ್ಕೊಂಬಂದ್ ಫಿಲಂ ಆಕ್ಟರ್ ಮಾಡ್ತಾ ಇಲ್ವಾ? ಹಂಗೆ ನನ್ನ ಫಿಲಂ ಸ್ಟಾರ್ ಮಾಡ್ತಾರೆ. ನೀವು ನೋಡ್ಬೇಕು ಅಂತಂದ್ರೆ ಟಿಕೆಟ್ ತಗೊಂಡು ದೊಡ್ಡ ಪರ್ದೆಯಲ್ಲಿ ನಮ್ಮನ್ನ ನೋಡ್ಬೇಕು ಆಸ್ ಅ ಫಿಲಂ ಆಕ್ಟರ್. ಓಕೆ, ದೊಡ್ಡ ಹೀರೋ. ಈ ಸಲ ಮಾಧುರಿ ಭಟ್ಟಾಚಾರ್ಯ ಸೆಲೆಕ್ಷನ್ ಮಾಡ್ತಾರಂತೆ. ಸರಿಯಾಗಿ ಬ್ಯಾಟಿಂಗ್ ಆಡ್ಬೇಕು. ಹೌದು, ನಿಮ್ ಸುಂಚಿ ಮ್ಯಾಟ್ರ್ ಏನಾಯ್ತು? ಹಿಂದಿ ಯಾಕೆ ವರ್ಕೌಟ್ ಆಗ್ಲಿಲ್ಲ? ಮತ್ತೆ ಅಷ್ಟು ಡೀಪ್ ಆಗಿ ಲವ್ ಮಾಡಿದ್ರಿ? ನಿಮ್ಗೆ ಗೊತ್ತಿಲ್ವೇನ್ರಿ, ಲವ್ಗೂ ಚೈನಾ ಮಾಲ್ಗೂ ಗ್ಯಾರಂಟಿ ಇಲ್ಲ ಅಂತ. ಇನ್ನು ಹೋಗಿ ಚೈನಾ ಹುಡುಗಿನೇ ಲವ್ ಮಾಡಿದ್ರೆ ಯಾರಪ್ಪ ಗ್ಯಾರಂಟಿ ಕೊಡ್ತಾರೆ? ಹೌದು, ನಂದೆಲ್ಲ ತಿಳ್ಕೊಂಡ್ರಲ್ಲ, ನಿಮ್ದೊಂದ್ ಸ್ವಲ್ಪ ಹೇಳಿಪ್ಪ. ಹೊರಡೋಣ? ಯಾಕೆ ಎಸ್ಕೇಪ್ ಆಗ್ತಾ ಇದ್ದೀರಾ? ನಿಮ್ದೊಂದ್ ಸ್ವಲ್ಪ ಹೇಳಿಪ್ಪ. ಅಲ್ಲ, ಟ್ರೈನ್ ಟೈಮ್ ಆಗತ್ತಲ್ಲ. ರೇ ನಮ್ಮ ಹತ್ರನೇ ರಂಗಾಯಣದ ಆಕ್ಟಿಂಗ. ನನಗ್ ಗೊತ್ತು, ನೀವು ಮೈಸೂರಿಗೆ ಬಂದಿದ್ದೆ ಆ ಹುಡ್ಗ ಬೇಡ ಅಂತ ಹೇಳಕ್ ತಾನೆ. ನನ್ ಮದ್ವೆ ಬಗ್ಗೆ ನಿಮ್ಗೆ ಯಾಕ್ರಿ ಟೆನ್ಷನ್? ಟೆನ್ಷನ್ ಏನಿಲ್ಲ, ನೀವು ನಿಮ್ ಬಗ್ಗೆ ಏನು ಹೇಳ್ತಿಲ್ವಲ್ಲ ಅಂತ. ಆದ್ರೆ ನಾನು ನಿಮ್ ಬಗ್ಗೆ ಒಂದ್ ಕ್ಲೂ ಕಂಡು ಹಿಡ್ಕೊಂಡಿದೀನಿ. ನಿಮಗೆ ಆ ಸೊಟ್ ಸೋಮಪ್ಪ ಹೆಬ್ಬೆಟ್ ಮನೆ ಹುಡುಗ ಇಷ್ಟ ಇಲ್ಲ. ನೀವು ಬೆಂಗಳೂರಲ್ಲಿ ಯಾರನ್ನ ಲವ್ ಮಾಡಿರ್ತೀರಾ, ನಿಮ್ ಮನೇಲಿ ಅದಕ್ಕೆ ಒಪ್ಪಿರಲ್ಲ. ಅದಕ್ಕೆ ಸೈಲೆಂಟ್ ಆಗಿ ಟ್ರೈನ್ ಹಿಡ್ಕೊಂಡ್ ಬಂದು ಆ ಸೊಟ್ ಸೋಮಪ್ಪ ಹೆಬ್ಬೆಟ್ ಮನೆ ಹುಡುಗ ಬೇಡ ಅಂತ ಹೇಳಿ ಒಂದ್ ಬಾಂಬ್ ಬಿಸಾಕಿ ಬೆಂಗಳೂರಿಗೆ ಹೋಗಿ ಆ ಹುಡುಗ ಒಪ್ಲಿಲ್ಲ ಅಂತ ನಿಮ್ಮ ಅಮ್ಮನ ಹತ್ರ ಕತೆ ಕಟ್ಬಿಡ್ತೀರಾ. ನಾವು ಬ್ಯಾಚುಲರ್ ಇದ್ರು ಇಂತ ಮ್ಯಾಟ್ರಲ್ ಮಾಸ್ಟರ್ ಕಣ್ರಿ. ಹಲೋ ರೇ, ನಿಂತ್ಕೊಳ್ರಿ ರೇ. ನಾನ್ ಮಾತಾಡ್ತಾ ಇದ್ರು ಹಂಗೆ ಹೋಗ್ತಾ ಇದ್ದೀರಾ. ನನ್ ಕತೆನೆಲ್ಲ ಖುಷಿಯಾಗಿ ಕೇಳ್ಕೊತೀರಾ. ನಿಮ್ ಕತೆ ಕೇಳ್ಬೇಕಾದ್ರೆ ಹೇಳ್ದೆ ಹಂಗೆ ಹೋಗ್ತಾ ಇರ್ತೀರಾ. ಬಾರಿ ಕೂಲ್ ಕಣ್ರಿ ನೀವು, ಬಾರಿ ಕೂಲ್. ಅಲ್ಲ ರೀ, ಯಾಕ್ರಿ ಅಳ್ತಾ ಇದ್ದೀರಾ? ಅಯ್ಯಯ್ಯೋ, ಏನೋ ನನ್ನಿಂದ ತಪ್ಪಾಗೋಯ್ತು. ಇದೊಂದ್ಸಲ ಕ್ಷಮಿಸ್ರಿ, ನೆಕ್ಸ್ಟ್ ಟೈಮ್ ಈ ತರ ಮಾಡಲ್ಲ ರೀ, ದಯವಿಟ್ಟು ಪ್ಲೀಸ್. ಮಾಮೂಲಿ ಬೆಟ್ಟ ಹತ್ಬೇಕಾರೆ ನಗ್ನಗ್ತಾ ಹತ್ತೀರಾ, ಇಳಿಬೇಕಾದ್ರೆ ಅಳ್ತಾ ಇಳಿತೀರಾ. ಒಂದೇ ರೀಸನ್ ಬರಲ್ಲ. ಕೇಳದ್ದ ಹೋಗ, ನನ್ನ ಮನೆ ಕಲ್ಲ ಹೊಡ್ಬಿಡ್ತೀನಿ. ರೀ ದಯವಿಟ್ಟು ನೀವು ಅಳ್ಬೇಡ್ರಿ. ನೋಡ್ರಿ ಎಷ್ಟು ಕೆಟ್ಟ ಮಾತಾಡ್ತಾರೆ. ನನ್ನ ಇಮೇಜ್ಗೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ನಿಮ್ಮ ಇಮೇಜ್ಗೆ ಏನೂ ಆಗ್ಬಾರ್ದು. ದಯವಿಟ್ಟು ಅಳ್ಬೇಡ್ರಿ, ನಿಲ್ಸ್ರಿಪ್ಪ ಪ್ಲೀಸ್. ನನ್ಗೂ ಒಂದು ಹುಡುಗನ ಜೊತೆ ಲವ್ ಇತ್ತು, ಬ್ರೇಕಪ್ ಆಯ್ತು.
ನೀವ್ ಅವನ್ ಬಗ್ಗೆ ಹೇಳ್ದಾಗ ಅಳು ಬಂತು. ರೇ ನನ್ನ ಸುಂಚಿ ಬಿಟ್ಟಾಕ್ಬಿಟ್ಟು ಹೋಗ್ಬಿಟ್ಲು. ನಾನೇನ್ ಅಳ್ತಾ ಕೂತಿದ್ದೀನ? ಇವತ್ತಿನ ಕಾಲದಲ್ಲಿ ಬೆಳಗ್ಗೆ ಲವ್ ಆಗುತ್ತೆ, ಸಾಯಂಕಾಲ ಬ್ರೇಕಪ್ ಆಗುತ್ತೆ. ದಿನ ಸಾಯೋರ್ಗೆ ಯಾರ್ರೀ ಅಳೋರು? ಅಯ್ಯೋ ಇದಕ್ಕೋಗಿ ಅಳ್ತಾ ಇದ್ದೀರಾ? ತೋ 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 ತೋ. ಅದಕ್ಕೆ ದೊಡ್ಡವ್ರು ಹೇಳಿರೋದು ಬಿಫೋರ್ ಬ್ರೇಕಪ್ ಹ್ಯಾವ್ ಒನ್ ಬ್ಯಾಕಪ್ ಅಂತ. ನಡೀರಿ ನಡೀರಿ, ಬನ್ನಿ ಹೋಗೋಣ. ಹಾ ಲೇಡೀಸ್ ಫಸ್ಟ್. ಅದೇನದು ಯಾವಾಗ್ಲೂ ಲೇಡೀಸ್ ಫಸ್ಟ್ ಅಂತ ಹೇಳ್ತಿರ್ತೀರಾ? ಅದೇನಿಲ್ಲ, ಒಂದು ಚಿಕ್ಕ ಕತೆ. ಒಂದ್ ಊರಲ್ಲಿ ಒಂದ್ ಹುಡುಗ ಒಂದ್ ಹುಡುಗಿ ಲವ್ ಮಾಡಿದ್ರಂತೆ. ಅವ್ರ ಮನೇಲಿ ಯಾರು ಒಪ್ಲಿಲ್ವಂತೆ. ಅದಕ್ಕೆ ಹುಡುಗ ಹುಡುಗಿ ಡಿಸೈಡ್ ಮಾಡಿದ್ರಂತೆ ನಾವು ಬದುಕಿದ್ದು ವೇಸ್ಟ್, ಅದಕ್ಕೆ ಸತ್ತೋಗ್ಬಿಡೋಣ ಅನ್ಬಿಟ್ಟು ಒಂದ್ ಬೆಟ್ಟ ಹತ್ತು ಹೋದ್ರಂತೆ. ಇಬ್ರು ದುಮುಕ್ ಬಿಡೋಣ ಅಂತ ಕೈಯಲ್ಲಿ ಕೈ ಹಿಡ್ಕೊಂಡ್ರಂತೆ. ಆ ಹುಡುಗಿಗೆ ಯಾಕೋ ಭಯ ಆಯ್ತಂತೆ. ಅದಕ್ಕೆ ಫಸ್ಟ್ ನೀನ್ ದುಮ್ಕಪ್ಪ ಅಂತಂದ್ಲಂತೆ. ಆ ಹುಡುಗ ತುಂಬಾ ಪ್ರೀತಿ ಮಾಡಿದ್ನಲ್ಲ, ಅದಕ್ಕೆ ಅವನೇ ಫಸ್ಟ್ ಎಗರ್ಬಿಟ್ಟ. ಆ ಹುಡುಗ ಕಿರ್ಚ್ಕೊಂಡ್ ಬೀಳೋದ್ನ ನೋಡಿ ಆ ಹುಡುಗಿಗೆ ಭಯ ಆಗ್ಬಿಟ್ಟು ಅವಳು ಸಾಯ್ಲೇ ಇಲ್ವಂತೆ, ಮನೆಗೆ ವಾಪಸ್ ಹೊಟ್ಟೋದ್ಲಂತೆ. ಅವತ್ತಿಂದ ಎಲ್ಲಾ ಹುಡುಗರ್ಗ ಕತೆ ಗೊತ್ತಾಗಿ ಲೇಡೀಸ್ ಫಸ್ಟ್ ಅಂತ. ಅಯ್ಯೋ ಎಷ್ಟ್ ಚೆನ್ನಾಗಿ ನಗ್ತಾ ಇದ್ದೀರಾ ನೋಡಿ. ಈ ತರ ಯಾವಾಗ್ಲೂ ನಗ್ತಾ ಇರಿ ಅಂದ್ರೆ ಸಡನ್ ಹೋಗಿ ಅಳ್ತೀರ. ನಡೀರಿ ಹೋಗೋಣ, ನಡೀರಿ.